ಸ್ಕೂಲು, ಒಂದು ಪಂಚಾಯಿತಿ, ಒಂದು ಸಹಕಾರ ಸಂಘ ಇರಲೇಬೇಕು. ಆಗ ಮಾತ್ರ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಿಂದ ಪ್ರತಿ ಊರಿನಲ್ಲೂ ಕೂಡ ಈಗ ಸಹಕಾರ ಸಂಘಗಳಿದ್ದಾವೆ. ಈಗ ಹಾಲಿನ ಸೊಸೈಟಿಗಳಾದಮೇಲೆ ಪ್ರತಿ ಊರಿನಲ್ಲೂ ಕೂಡ ಹಾಲಿನ ಸೊಸೈಟಿಗಳಿರಬೇಕು. ಇಲ್ಲದೇ ಪಂಚಾಯತಿನಲ್ಲಿ ಒಂದು ಸಹಕಾರ ಸಂಘ ಇರಲೇಬೇಕು ಅಂತಕ್ಕಂಥದ್ದು ಇದೇ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸಹಕಾರವನ್ನು ಉಪಯೋಗಿಸ್ಕೊಂಡು, ಅದಕ್ಕೆ ಇನ್ನೊಂದು ಮಾತಿದೆ ಇದರಲ್ಲಿ, ಸಹಕಾರ ಇಲಾಖೆಯಲ್ಲಿ ಇನ್ನೊಂದು ಮಾತಿದೆ, ನಾನು ಎಲ್ರಿಗೋಸ್ಕರ, ಎಲ್ಲರೂ ನನಗೋಸ್ಕರ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅಂತ ಒಂದು ಮಾತಿದೆ. ಆದ್ದರಿಂದ ನಾನು ಸೇರ್ಕೊಂಡು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ, ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಸಂಘ ಬೆಳವಣಿಗೆ ಆಗಲೇಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಕೂಡ ಸರ್ಕಾರದಿಂದ ಏನೇನು ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಸಹಕಾರ ಇಲಾಖೆಗೆ ಈಗ ಶೆಟ್ಟಣ್ಣನವರು ಕಾರ್ಯದರ್ಶಿಗಳು, ಕಾಂತರಾಜು ರಿಜಿಸ್ಟ್ರಾರು. ಈಗ ನೀವು ಇಲಾಖೆನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ರೈತರು, ವಿಶೇಷವಾಗಿ ರೈತರಿದ್ದಾರಲ್ಲ, ಅವರ ಬೆಳವಣಿಗೆಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನೀವು ಎಲ್ಲರೂ ಕೂಡ ಈ ನಮ್ಮದು ಗ್ರಾಮೀಣ ಪ್ರದೇಶ, ಸುಮಾರು 60%ಗಿಂತ ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು, 60%ಗಿಂತ ಜಾಸ್ತಿ ಹಳ್ಳಿಗಳಲ್ಲೇ ವಾಸ ಮಾಡೋದು. ಸೊ ಹಳ್ಳಿಯವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಸಹಕಾರ ಸಂಘದ ಮೂಲಕ. ಅದಕ್ಕೆ ಹಾಲಿನ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಹಾಲಿನ ಸೊಸೈಟಿ ಯಾಕೆ ಮಾಡಿದ್ರು ಗೊತ್ತಾ? ಮೊದಲು ಹಾಲು ಒಂದು ನಿಗದಿತವಾದಂಥ ಮಾರಾಟ ಕೇಂದ್ರ ಇರಲಿಲ್ಲ, ಇರಲಿಲ್ಲ, ಮಾರಾಟ ಕೇಂದ್ರ ಇರಲಿಲ್ಲ. ಹಾಲು ಏನು ಮಾಡ್ತಾಯಿದ್ರು, ಪಾಪ ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡ್ತಿದ್ರಲ್ಲ, ಇಲ್ಲ ಮಜ್ಜಿಗೆ ಮಾಡ್ಕೊಳ್ಳೋರು, ಇಲ್ಲ ಬೆಣ್ಣೆ ತಗೊಳ್ಳೋರು ಮಾಡ್ತಾಯಿದ್ರು, ಮಾರಾಟವಂತೂ ಮಾಡ್ತಿಲ್ಲ. ನಮ್ಮೂರಿನಲ್ಲಿ ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಊರಿಂದ ದಸರಾ ಟೈಮ್ನಲ್ಲಿ ಬರೋರು, ಹಾಲು ತಗೊಳ್ಳೋರು, ದುಡ್ಡು ಕೊಟ್ಟರು ಕೊಡದೇವ್ರು ಇಲ್ಲ, ಇದನ್ನು ಮಾಡ್ತಾಯಿದ್ರು. ಆಮೇಲೆ ಈ ತೊಲೆ ಮೇಲೆ ಪಾಪ ಓದಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ವಲ್ಲ, ಬಟ್ಟೆ ಹಾಕೊಳ್ಳೋರು, ತೊಲೆ ಮೇಲೆ ಗೆರೆ ಹಾಕೋರು, ಹಿಂಗೆ 1 ಲೀಟ್ರ್ ಕೊಟ್ಟರೆ 2 ಲೀಟ್ರ್ ಕೊಟ್ಟರೆ ಹಿಂಗೆ ಹಾಕೊಳ್ಳೋರು, 2 ಲೀಟ್ರ್ ಕೊಟ್ಟರೆ 2 ಹಾಕೊಳ್ಳೋರು. ಪಾಪ ಓದಕ್ಕೆ ಬರ್ತಿರ್ಲಿಲ್ವಲ್ಲ, ಬರೆಯೋಕ್ಕೆ ಬರ್ತಿರ್ಲಿಲ್ವಲ್ಲ, ಇದನ್ನು ಗೀಟ್ ಹಾಕೊಳ್ಳೋದು ಕಲ್ತ್ಕೊಂಡಿದ್ರು. ಆ ಗೀಟ್ ಹಾಕೊಳ್ಳೋದೇ ಲಾಭ ಅಷ್ಟೇ. ದಸರಾ ಮುಗಿದೋದ ಮೇಲೆ ಈ ಕಡೆ ತಿರುಗೂ ನೋಡ್ತಿರ್ಲಿಲ್ಲ ಹಳ್ಳಿಗಳ ಕಡೆ, ಆ ಥರ ಇರ್ತಿತ್ತು. ಈಗ ಹಾಲಿನ ಕೇಂದ್ರ ಆದಮೇಲೆ ಅದಕ್ಕೆ ಒಂದು ಪಾರ್ಲಿಮೆಂಟ್ನಲ್ಲೇ ಟೀಕೆ ಆಯಿತು. ಏನಪ್ಪ ಅಂತಂದರೆ, ಹಾಲೆಲ್ಲ ಪಟ್ಟಣಕ್ಕೆ ಹೊಂಟೋಯ್ತು, ಪಟ್ಟಣದಲ್ಲಿ ಇರ್ತಕ್ಕಂಥ ಸಾರಾಯಿ ಎಲ್ಲ ಹಳ್ಳಿಗೆ ಬಂದ್ಬಿಡ್ತು ಅಂತ ಹೇಳ್ತಾಯಿದ್ರು. ಹಾಲೆಲ್ಲ ಪಟ್ಟಣಕ್ಕೆ ಹೊಂಟೋಯ್ತು, ಪಟ್ಟಣದಲ್ಲಿರ್ತಕ್ಕಂಥ ವಿಸ್ಕಿ ಬ್ರ್ಯಾಂಡಿ ಎಲ್ಲ ಇಲ್ಲಿ ಬಂದ್ಬಿಡ್ತು, ಹಳ್ಳಿಗೆ ಬಂದ್ಬಿಡ್ತು ಅಂತ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾಯಿದ್ರು. ಕುರಿಯನ್ ಅಂತ, ಸ್ವಲ್ಪ ಮಟ್ಟಿಗೆ ಸತ್ಯ, ಎಲ್ಲ
ಕುಡಿಯೋರು ಮೊದಲು ಕುಡಿತಿದ್ರು, ಈಗಲೂ ಕುಡಿತಾರೆ. ದೇವತೆಗಳೆಲ್ಲ ಕುಡಿತಾರಲ್ಲ. ಈಗ ನೀವು ಕುಡಿದೇ ಇರ್ಬೋದು. ಅನೇಕ ಜನ ನಮ್ಮ ಮಂತ್ರಿಗಳು ಕುಡಿಯಲ್ವಾ? ನೀವು ಎಚ್ ಕೆ ಪಾಟೀಲ್ ಕುಡಿದವರು ಏನಂತಿದ್ರು ಗೊತ್ತಾ? ಜಾಲಪ್ಪನವರು ತೀರೋ ಅವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ಅವರು ಏನಂತ ಇದ್ರು ಅಂತಂದರೆ, ಕುಡಿದೇದ್ಮೇಲೆ ನೀನು ಯಾಕೆ ಹುಟ್ಟಿದ್ಯಾ, ನೀನು ಬದುಕಿರೋದು ಯಾಕೆ ಅಂತ ಹೇಳ್ತಾರೆ. ಅದರಿಂದ ಕುಡಿಯೋದು ತಪ್ಪೇನಿಲ್ಲ, ಆದರೆ ಅದನ್ನು ಒಂದು ಚಟವಾಗಿ ಮಾಡ್ಕೋಬಾರ್ದು ಅಷ್ಟೆ. ಚಟವಾಗಿ ಮಾಡ್ಕೋಬಾರ್ದು. ಕುಡಿದೇದ್ರೆ ನಾನು ಬದುಕದೇ ಇಲ್ಲ ಅನ್ನೋ ಥರ ಆಗಬಾರ್ದು. ದಿನನಿತ್ಯ ಕುಡಿತಕ್ಕಂಥದ್ದು ಮಾಡಬಾರ್ದು. ಅದೇನೇ ಇರಲಿ, ಈಗ 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗುತ್ತೆ. ಎಷ್ಟು? 1 ಕೋಟಿ. ಎಷ್ಟು ಸೊಸೈಟಿಗಳಿದ್ದಾವೆ? 16,000. ಇಲ್ಲಿ ಹಳೆ ಮೈಸೂರಿನಲ್ಲಿ ಜಾಸ್ತಿ ಹಾಲು ಉತ್ಪಾದನೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಇದೆ. ಅದಕ್ಕೆ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬೇಕು. ಯಾಕಂದರೆ ಇದು ಒಂದು ಅತ್ಯಂತ ಲಾಭದಾಯಕವಾದಂಥ ಉಪಕಸುಬು. ಇದು ಕೋಆಪರೇಟಿವ್ ಫೀಲ್ಡ್ನಲ್ಲೇ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪಾದನೆ, ಹಾಲಿನ ವಿತರಣೆ ಮತ್ತು ಹಾಲಿನಿಂದ ಉತ್ಪಾದನೆ ಆಗ್ತಕ್ಕಂಥ ಪದಾರ್ಥಗಳು ಅವೆಲ್ಲವೂ ಕೂಡ ಈಗ KMF ಅಂತ ಇದೆ, ಮಿಲ್ಕ್ ಫೆಡರೇಷನ್ ಅಂತ, ಅದು ಅಪೆಕ್ಸ್ ಬಾಡಿ. ಆಮೇಲೆ ಮಿಲ್ಕ್ ಯೂನಿಯನ್ಗಳಂತ ಇದ್ದಾವೆ, ಅವು ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಮಿಲ್ಕ್ ಯೂನಿಯನ್ಗಳು ಅವು ಇದ್ದಾವೆ. ಆಮೇಲೆ ಸೊಸೈಟಿಗಳು, ಕೋಆಪರೇಟಿವ್ ಸೊಸೈಟಿಗಳು, ಮಿಲ್ಕ್ ಸೊಸೈಟಿ ಅಂತ ಕರೀತಾರೆ. ಈಗ ಎಲ್ಲಕ್ಕೂ KMF ಆಗ್ಬಿಟ್ಟದೆ. ನೀನು ಮೈಸೂರು ಮಿಲ್ಕ್ ಯೂನಿಯನ್ ಅಂತ ಯಾರೂ ಕರೆಯಲ್ಲ, KMF, ಮೈಸೂರು KMF ಅಂತ ಅನ್ನೋದು. ಆ್ಯಕ್ಚುಲಿ KMF ಅಂತಂದರೆ ಇಟ್ಸ್ ಎನ್ ಅಪೆಕ್ಸ್ ಬಾಡಿ. ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಸ್ವಲ್ಪ ದಿನ, ಸುಮಾರು 1-2 ವರ್ಷ ಆಗಿದ್ದೆ. ಆಗ ಮಿಲ್ಕ್ ಯೂನಿಯನ್ಗಳು ಬೇರೆ, ಅಲ್ಲ ಸೊಸೈಟಿಗಳು, ಮಿಲ್ಕ್ ಯೂನಿಯನ್ಗಳು ಬೇರೆ, ರೈತರ ಸಂಘಟನೆ ಬೇರೆ ಇರ್ತಿತ್ತು. ಆಮೇಲೆ ಮಿಲ್ಕ್ ಯೂನಿಯನ್ಗಳನ್ನ, ಡೈರಿಗಳನ್ನ ಇದಕ್ಕೇ ಕೊಟ್ಟೆ, ಎಂಥದ್ದು, ಮಿಲ್ಕ್ ಯೂನಿಯನ್ಗೆ ಕೊಟ್ಟೆ. ಅದು ಕೊಡದೇ ಹೋಗಿದ್ರೆ ರೈತರಿಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಇದು ರೈತರ ಸಂಘಟನೆ, ಇದು ಹಾಲು ಉತ್ಪಾದಕರ ಸಂಘಟನೆ. ಹಾಲು ಉತ್ಪಾದಕರಿಗೆ ವ್ಯವಹಾರ ನೋಡ್ಕೊಳ್ಳೋದೇನೆ ಅಧಿಕಾರಿಗಳೇ ನೋಡ್ಕೊಂಡ್ರೆ ಏನು ಪ್ರಯೋಜನ? ಅದಕ್ಕೆ ನಾನು 1985ರಲ್ಲಿ ಕೊಟ್ಬಿಟ್ಟೆ. ಇಲ್ಲೇ ಹೋಗಿದ್ರೆ ಅಧಿಕಾರಿಗಳು ಅದನ್ನು, ಡೈರಿನೇ ಬೇರೆ ಇತ್ತು, ಮಿಲ್ಕ್ ಯೂನಿಯನ್ನೇ ಬೇರೆ ಇತ್ತು. ಮಿಲ್ಕ್ ಯೂನಿಯನ್ ಅಧ್ಯಕ್ಷ, ಆಮೇಲೆ ಡೈರಿ MD, ಅದು ಬೇರೆ ಬೇರೆ ಇದ್ದು. ಆಮೇಲೆ ನಾನು 2 ಒಟ್ಟಿಗೆ ಕೂಡಿಸಿ ಮಾಡಿದೆ. ಅದು ಮಾಡೋದ್ರಿಂದ ಇವತ್ತು ಇಷ್ಟೊಂದು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು, ಹಾಲು ಉತ್ಪಾದನೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ಒಂದು ಸಹಕಾರ ಸಮೃದ್ಧಿ ಸೌಧ ಅಂತ ಆಗಿದೆ.
ಸಹಕಾರ ಸಮೃದ್ಧಿ ಸೌಧ. ಸಾಕಾರ ಭವನ ಅಂತಂದಿದ್ರು ಸಾಕಾಗಿತ್ತು. ಅದೇಪ್ಪ ನಾನು ಮಾಡಿದೆ, ನೀವು ಹಾಗೆ ಮಿನಿಸ್ಟ್ರಿ ಇದ್ರಲ್ಲ ಅವ್ರು ಹೇಳಿದ್ರು ಅಂತ ಮಾಡಿದೆ. ನಾನೇ ಇದ್ದಿದ್ರೆ ಇವತ್ತು ಪರಿಸ್ಥಿತಿ ಅವತ್ತು ನಾನೇ ಇದ್ದಿದ್ದರೆ ಸಹಕಾರ ಭವನ ಅಂತಲೇ ಮಾಡ್ತಿದ್ದೆ ನಾನು. ಸಹಕಾರ ಸೌಧ ಅನ್ನೋದು ಭಾಳ ಜನಕ್ಕೆ ಅರ್ಥ ಆಗಲ್ಲ. ಹಳ್ಳಿಯವ್ರಿಗೆ ಗೊತ್ತಿಲ್ಲಮ್ಮ ಸೌಧ ಅಂದರೆ. ನೀನು ಪಟ್ಟಣದವಳಲ್ವಾ, ನಿನಗೆ ಹಳ್ಳಿಯವ್ರಿಗೆ ಗೊತ್ತಿಲ್ಲ. ಸೌಧ ಅಂದ್ರೆ ಗೊತ್ತಿರಲ್ಲ. ಸೌಧ ಭವನ ಅಂದ್ರೆ ಗೊತ್ತಾಗತ್ತೆ. ಅದರಿಂದ ಯಾವುದು ಬಳಕೆಯಲ್ಲಿದೆ ಆ ಬಳಕೆಯಲ್ಲಿರೋ ಪದನೇ ಉಪಯೋಗಿಸ್ಬೇಕು. ಅದು ಇಂಗ್ಲೀಷ್ ಪದ ಆಗಲಿ, ಕನ್ನಡ ಪದ ಆಗಲಿ, ಸಂಸ್ಕೃತ ಪದ ಆಗಲಿ, ಬಳಕೆಯಲ್ಲಿರ್ತಕ್ಕಂಥ ಪದನ ಉಪಯೋಗಿಸ್ತಕ್ಕಂಥದ್ದು, ಅದನ್ನು ಕನ್ನಡೀಕರಣ ಮಾಡತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂತಂದರೆ ಕನ್ನಡದ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ ಅಲ್ವಾ. ಅರ್ಥ ಆಗೋ ಭಾಷೆ ಮತ್ತು ಜನರ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಮತ್ತು ಕನ್ನಡದ ಭಾಷೆ ಇವೆಲ್ಲ ಸೇರ್ಕೊಂಡು ಅನುಕೂಲ ಆಗೋದು. ಅದೇನೇ ಆಗಲಿ, ಈ ಸೌಧವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಮತ್ತು ಇದರಿಂದ ಯಾರ ಕೆಲಸ ಆಗಬೇಕು ಆ ಕೆಲಸ ಅವರಿಗೆ ತಪ್ಪದೇ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೌಧ ಚೆನ್ನಾಗಿದೆ ಅಂದ್ರೆ ಸಾಲದು, ಅಲ್ಲಿ ಸೇವೆ ಚೆನ್ನಾಗಿರಬೇಕು. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು.